ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಸಂಘರ್ಷ ಏನಿದೆ, ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗುಂಪಿನಲ್ಲಿ ಫೈರಿಂಗ್ ನಡೆದಿದೆ, ಖಾಸಗಿ ಗನ್ಮ್ಯಾನ್ಗಳ ಗನ್ ಜಪ್ತಿಯಾಗಿದೆ ಅಂತ ಹೇಳಿದ್ದಾರೆ. ವೆರಿ ಗುಡ್. ಗಲಾಟೆಯ ಹಿಂದೆ ರಾಜಕೀಯ ದುರುದ್ದೇಶ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಘರ್ಷಣೆಯ ಬಗ್ಗೆ ಪೊಲೀಸರಿಂದ ಈಗ ತನಿಖೆ ನಡೀತಾ ಇದೆ. ವರದಿ ಬಂದ ನಂತರ ಕ್ರಮ ತೆಗೆದುಕೊಳ್ಳುತ್ತೀವಿ ಅನ್ನುವಂಥದ್ದನ್ನ ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರು ಏನು ಪೋಸ್ಟರ್ಗಳನ್ನು ಹಾಕಿದ್ರು, ಅದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹಾಕಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಸೋಮಶೇಖರ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಅವರ ಬೆಂಬಲಿಗರೆಲ್ಲ ಆ ಪೋಸ್ಟರ್ಗಳನ್ನು ಕಿತ್ತಾಕಿ ಅದಕ್ಕೆ ಸಾರ್ವಜನಿಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿರೋದು. ಅದು ಅವ್ರ ಮನೆ ಮುಂದೆ ಅಂತಂದರೆ ರಸ್ತೆಯನ್ನೆಲ್ಲ ಹಾಕಿದ್ದಾರೆ. ಅದನ್ನು ಕಿತ್ತಾಕಿ ದಾಂಧಲೆ ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು, ಅವರ ಬೆಂಬಲಿಗರು, ಭರತ್ ರೆಡ್ಡಿ, ನಾನಾ ಭರತ್ ರೆಡ್ಡಿ ಅವರ ಕಡೆಯವರು ಗಲಾಟೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಫೈರ್ ಮಾಡಿದರು ಅಂತೇಳಿ, ರಿವಾಲ್ವರಿಂದ ಫೈರ್ ಮಾಡಿದ್ರ ಅಥವಾ ಯಾವುದು ಫೈರ್ ಆರ್ಮು ಸರಿಯಾಗಿ ಮಾಹಿತಿ ನನಗೆ ಸಿಗಬೇಕು. ಅದರಲ್ಲಿ ಒಬ್ಬರು ಸತ್ತಿದ್ದಾರೆ ಅಂತೇಳಿ. ಯಾರು ಫೈರ್ ಮಾಡಿದ್ರು ಅದೆಲ್ಲ ಈಗ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ನಾನು ನಮ್ಮ ADGP ಕಳಿಸಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ADGPನೂ ಕೂಡ ಕಳಿಸಿದ್ದೇನೆ. ಅದು ವರದಿ ಬಂದ ಮೇಲೆ ಎಲ್ಲ ವಿವರಗಳು ಗೊತ್ತಾಗುತ್ತೆ. ಆದರೆ ಈ ರೀತಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಹಾಕುವಂಥ ಕಾರ್ಯಕ್ರಮಕ್ಕೂ ಕೂಡ ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಇದು ರಾಜಕೀಯದ ದುರುದ್ದೇಶ ಅಂತ ಹೇಳಿ ಕಾಣಿಸುತ್ತೆ. ನಾವು ಇಂಥದ್ದನ್ನೆಲ್ಲ ಸಹಿಸೋದಿಲ್ಲ. ಯಾಕೆಂದರೆ ಒಂದು ವರ್ಗ ಆ ಭಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಪೂಜೆ ಮಾಡ್ತಕ್ಕಂಥವ್ರು ಮತ್ತು ಆ ಸಮುದಾಯದ ಜನ ಹೆಚ್ಚು ಇರ್ತಕ್ಕಂಥ ಜಿಲ್ಲೆ ಅದು. ಅಂಥ ಸಂದರ್ಭದಲ್ಲಿ ಅವರು ಗೌರವ ತೋರಿಸ್ಕೊಂಡು ಅವರೇ ನಮ್ಮ ಕಾರ್ಯಕ್ರಮ ಮಾಡುವಾಗ ಇದೆಲ್ಲ ಮಾಡಿರ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ನಾನು ವರದಿಯನ್ನು ಕೇಳಿದ್ದೇನೆ. ವರದಿ ಬಂದ ಮೇಲೆ ಅದಕ್ಕೇನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಈಗಾಗಲೇ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಫಿಷಿಯೆಂಟ್ ಫೋರ್ಸ್ ಅದೆಲ್ಲ ರಾತ್ರಿನೇ ಕಳಿಸಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ ಪ್ರಿಕಾಷನರಿಯಾಗಿ. ಸೊ ಇದರಲ್ಲಿ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಈಗ ಕೆಲವೊಂದು ಟೈಮಲ್ಲಿ ನಾನು ಮಾಹಿತಿ ತೊಗೊಂಡು ಮಾತನಾಡ್ತೀನಿ ಅಂತ ಹೇಳುವಂಥ ಮಾನ್ಯ ಗೃಹ ಮಂತ್ರಿಗಳು ವಾಲ್ಮೀಕಿಯವರ ವಿಚಾರದಲ್ಲಿ ಮಾತ್ರ ತುಂಬ ಕ್ಲಿಯರ್ ಕಟ್ಟಾಗಿ ಒಂದಿಷ್ಟು ಮಾತನಾಡ್ತಾ ಇದ್ದಾರೆ. ಸಮುದಾಯದ ವಿಚಾರದಲ್ಲಿ ಯಾಕೆ ವೋಟ್, ಎಲ್ಲಿ ಯಾವ ರೀತಿ ಡ್ಯಾಮೇಜ್ ಮಾಡಬೇಕು, ಸೊ ವೆಲ್ ಪ್ಲ್ಯಾನಡ್ ಆಗಿದ್ದಂಗೆ ಕಾಣಿಸುತ್ತೆ ಈ ವಿಚಾರಗಳನ್ನು ನೋಡ್ತಾ ಇದ್ದಾಗ. ಇರಲಿ, ಈ ವಿಚಾರದಲ್ಲಿ ಏನೇ ಇರಲಿ, ಯಾರು ಕೂಡ ಯಾವುದಕ್ಕೂ ಕೂಡ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಯಾರಿಗೂ ಇರೋದಿಲ್ಲ. ಬಟ್ ನನಗನ್ನಿಸುವಂಥದ್ದು, ನೀವು ಯಾರು ಕೂಡ ಯಾರ ಜಯಂತಿಯನ್ನು ಮಾಡದೇ ಇದ್ದರೆ ಅದೇ ಒಳ್ಳೆಯದು ಅಂತ ಕಾಣಿಸುತ್ತೆ. ಯಾಕ್ರಿ ಅವರಿಗೆಲ್ಲ ಅವಮಾನ ಮಾಡ್ತೀರಾ? ವಾಲ್ಮೀಕಿ ಜಯಂತಿ ಹೆಸರಿನಲ್ಲಿ ಅಥವಾ ಅವ್ರ ಪುತ್ಥಳಿಯನ್ನು ಅನಾವರಣ ಮಾಡೋ ಟೈಮಲ್ಲಿ ಬಲಿಬೇಕಿತ್ತ ನಿಮಗೆ? ಅಸಹ್ಯ ಅನಿಸಲ್ವಾ ನಿಮಗೆಲ್ಲ?